ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಮ್ದು ಬ್ಲಾಗ್ ಚಲೋ ಆಕೈತಿ. ನಮ್ದು ಹುದ್ದಿ ಬಸ್ ಸ್ಟಾಪಿಂದ ಬೆಳಗಾವಿ. ಈಗ ವೆದರ್ ಹೆಂಗೈತೆ ಅಂದ್ರೆ ಬೆಳಿಗ್ಗೆ ಬಿಸಿಲ, ಮಧ್ಯಾಹ್ನ ಬಿಸಿಲ, ಸಂಜೆ 4 ತನಕ ಮಳೆ ಫುಲ್ ಜೋರ. ಇಷ್ಟು ನಡೆ ಐತಿ. ಈಗ ಬನ್ನಿ ಕರೆಕ್ಟ್ ಟೈಮ್ ಬೋಟ್ ಒಂದು ನನ್ನ ಹುದ್ದಿ ಬಸ್ ಒಂದು ಐತಿ. ಕರೆಕ್ಟಾಗಿ ಐತಿ ನನಗೆ ಡೈಲಿ ಕರೆಕ್ಟ್ 9 ಗಂಟೆ ಬಿಡ್ತಾನೋ ಇಲ್ಲಿ 9:25 ಇಡ್ತಾನೆ. 25 ನಿಮಿಷ ಬರ್ತಾನೆ, ಹೇಗೆ ನಿಲ್ಲಿಸೋದಿಲ್ಲ. ಒಂದು ಚಲೋ ಆಗೈತಿ. ಫುಲ್ ಬಿಸಿಲೈತಿ, ಮಧ್ಯಾಹ್ನ ಫುಲ್ ಬಿಸಿಲು ಇರ್ತೈತಿ ನೋಡಿ. ಮತ್ತೆ ನನಗೆ ಮಸ್ತ್ ಹಂಚಿಗೆ ಕಣಕ ಫುಲ್ ದೋದ್ ಮಳೆ ಬೆಳಗಾದಾಗ ಹಂಗಾಗೈತಿ. ಕೆಲಸ ಮಾಡ್ಕೊಂಡು ಹೊಟ್ಟೆ ಸಿತ್ತು. ಟೈಮ್ ನೋಡ್ತಾನು 1:30 ಆಗಿತ್ತು. ಅದಕ್ಕೆ ಮಸ್ತ್ ನಿಂತು ಚಪಾತಿ ಕಟ್ಟಿ ಊಟ ಮಾಡೋದನ್ನು. ಬೆಳಗಾದಾಗ ಯಾವ ಪಂಪ್ ನೋಡ್ತಿ ಎಲ್ಲ ಗಾಡಿಗಳು ಫುಲ್ ಅದಾವ. ಅಲ್ಲಿ ಪೆಟ್ರೋಲ್ ಹಾಕ್ಸೋಕ ಏನು ಪೆಟ್ರೋಲ ಕಮ್ಮಿ ಐತು ಬೆಳಗಾದಾಗ. ಏನು ರೇಟ್ ಜಾಸ್ತಿ ಆಕೈತೆ ಅಂತ ಮೈಂಡ್ ಅಟ್ ಇದನ್ನು ಲೈನ್ ಹಚ್ಚಿಗ ತುಂಬಿಸ್ಕೊಂಡು ಇಟ್ಕೋತಾರೋ ಏನು ಗೊತ್ತಾಗತ್ತಿಲ್ಲ. ಖರೆ ಪೆಟ್ರೋಲ್ ಏನು ಯಾವ ಬಂಕ್ ಬೇಕಂಗೆ ನೋಡಿ ನಾವು ಬರುವಾಗ ಎಲ್ಲ ಅವನು ಫುಲ್ ಆಗಿದಾವೆಲ್ಲ. ಎಲ್ಲ ಕಡೆ ಮಂದಿ ಕ್ಲೌಡ್ ಐತಿ, ಫುಲ್ ಮಂದಿ ಐತಿ ಪೆಟ್ರೋಲ್ ಹಾಕೋಕೆ. ಒಟ್ಟ ಗೊತ್ತಾಗೋದು ಏನು ಪೆಟ್ರೋಲ್ ಏನು. ನಿನ್ನೆ ನೋಡಿ ನೀನು ಸೋಷಿಯಲ್ ಮೀಡಿಯಾದಾವು ಇವತ್ತು ಬೆಳಿ ನೋಡ್ರೆ ನೀನು ರಾತ್ರಿನೂ ಲೈನ್ ಹೆಚ್ಚಾರ ಮಂದಿ ಎಲ್ಲ ಕಡೆ. ಒಟ್ಟ ಗೊತ್ತಾಗೋದು ಏನೇನು ಆಯ್ತು ಒಟ್ಟು ಪೆಟ್ರೋಲ್ದು. ಒಂದು ಕಡೆ ನೋಡೋರ ಸಿಲಿಂಡ್ರ್ ಬುಕ್ ಆಗೋದು, ಸಿಲಿಂಡ್ರ್ ಇಲ್ಲ ಅಂತ ಮಂದಿ ಅದೊಂದು ತ್ರಾಸಾಗೈತೆ. ಈಗ ಪೆಟ್ರೋಲ್ದು ಒಂದು ತ್ರಾಸು. ಏನೇನು ಪ್ರಾಬ್ಲಮ್ ಬರ್ತಾವೆ ಮಂದಿಗೆ ಒಟ್ಟ ಗೊತ್ತಾಗೋದು. ಈಗ ಟೈಮ್ ಆಗೈತಿ 5:30, 6 ಆಗೈತಿ. ಇವತ್ತೇನೋ ಬಗ್ಗೆ ಮಳೆ ಆಗಿಲ್ಲ, ಚಲೋ ಆಗೈತಿ, ಬಿಸಿಲೈತಿ. ಇವತ್ತು ಬಿಸಿಲು ನೋಡ್ಕೊ ಬಿಸಿಲು ಬಿಟ್ಟು ಮೇಲೆ ಈಗ ಹೋಗ್ತಾನ ಬಸ್ ಸ್ಟ್ಯಾಂಡ್ಗೆ. ಚಲೋ ಆಗ್ತಿದೆ ಅಂದ್ರೆ ಬೈಕ್ ಮಳೆ ಆಗಂತ ಇದನ್ನೂ ತಂದಿಲ್ಲ, ರೆಂಟ್ ಕೊಟ್ಟು ತಂದಿಲ್ಲ, ಮತ್ತೇನದು ಛತ್ರಿನೂ ತಂದಿಲ್ಲ. ಇನ್ನು ಬಸ್ ಸಿಕ್ಕರೆ ಭಾಳ ಚಲೋ ಆಗ್ತೈತಿ. 8:30 ಹೋಗಿದೆ ಮನೆಗೆ. ನಾವು ಈಗ ಊಟ ಮಾಡಿ ಸ್ವಲ್ಪ ಕುಂತನು. ನನ್ನ ಹೆಂಡತಿ ನಾಳೆ ಬೆಳಿಗ್ಗೆ ಬಾಂಡೆ ತಿಕ್ಕ ಅಂತಂದ್ರೆ ಇಲ್ಲಿ ಈಗ ತಿಕ್ಕಿಡ್ತಾನೆ ಅಂತ ಬಾಂಡೆ ತಿಕ್ಕಾಕೊಂಡ್ಬಿಟ್ಟಾಳು. ಈಗ ಒಟ್ಟತ್ತಿರ ಇರಲ್ಲ. ನಾಳೆ ತಿಕ್ಕಾಕಿ ಬಿಡಲಿ ಅಂದರೆ ಇಲ್ಲ, ನಾ ಈಗ ತಿಕ್ಕಿಟ್ಬಿಡ್ತಾನೆ. ನಾಳೆ ಹಂಗೆ ಆಗೋಲ್ಲ. ನಾಳೆ ಮತ್ತೆ ಕೆಲಸ ಇರ್ತಾವೆ ಬೆಳಿಗ್ಗೆ ನಿಂಗೆ ಅಡಿಗೆ ಕಟ್ಟೋದ, ಇದನ್ನು ಡಬ್ಬಿ ಕಟ್ಟೋದ ಅನ್ಕೊತಿರ್ತಾಳೆ. ಹೌದು. ಅದಕ್ಕೆ ಇವತ್ತು ಎದ್ದ ನೀರು ತುಂಬಿ ಎಲ್ಲ ಹೋಗಿದ್ದೇನೆ. ಅದು ಒಂದ ಅಂತಂದ್ರೆ ನಮ್ಮ ಕೈಯಾಗ ಏನಾಕೈತಿ ನಾವು ಮಾಡಿಕೊಡ್ತೇವೆ. ನಾಷ್ಟ ಮಾಡಿಕೊಡ್ಲ, ಅಡುಗೆ ಮಾಡಿಕೊಡಲ್ಲ ನಾನು ನಿಮಗೆ. ಹೌದು, ಎಲ್ಲ ಸುಮ್ಮ ಮಾಡಿ ಹೇಳ್ಕೊದ್ಕೊಂಡಿರ್ತಾರೆ ಮಕ್ಕಳು.